ಕನ್ಯಾ ರಾಶಿಯವರಿಗೆ ಒಂದು ಅದ್ಭುತವಾದ ಗುಡ್ ನ್ಯೂಸ್ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಹಲವಾರು ಗುಡ್ ನ್ಯೂಸ್ಗಳು ಆಗ್ಬಿಟ್ವು ಕನ್ಯಾ ರಾಶಿಯವರಿಗೆ, ಆದರೆ ಇದೆಯಲ್ಲ ಬಹಳ ಪ್ರಮುಖವಾದ ಗುಡ್ ನ್ಯೂಸ್ ಆಗಿರ್ತದೆ. ಈ ಗುಡ್ ನ್ಯೂಸನ್ನು ನೀವು ಸರಿಯಾಗಿ ಸದುಪಯೋಗ ಪಡಿಸ್ಕೊಂಡ್ರೆ ಹಲವಾರು ವಿಚಾರಗಳಲ್ಲಿ ನಿಮಗೆ ಲಾಭವಾಗಲಿದೆ. ಏನು ಅದು ಅಂತೀರಾ? ಮಹಾಚಂದ್ರಗ್ರಹಣ. ಎಸ್, ಈ ಒಂದು ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆಗೆ ದಿವಸ ಈ ವರ್ಷದ ಕೊನೆಯ ಮಹಾಚಂದ್ರಗ್ರಹಣ ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನ ನೀಡಲಿದೆ. ಕಾರಣ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಗ್ರಹಣ ಆಗ್ತಿರೋದು, ನಿಮ್ಮ ರಾಶಿಯಿಂದ 6ನೇ ರಾಶಿಯಲ್ಲಿ ಗ್ರಹಣ ಆಗ್ತಾ ಇರೋದ್ರಿಂದ ನಿಮಗೆ ಅದು ಶುಭ ಫಲ, ಒಳ್ಳೆಯ ಫಲ. ಯಾವ್ಯಾವ ವಿಚಾರದಲ್ಲಿ ಒಳ್ಳೆಯದಾಗುತ್ತೆ ಹಾಗೂ ಆ ಒಳಿತನ್ನು ಹೇಗೆ ಪಡೆದುಕೊಳ್ಳಬೇಕು, ಏನು ಪರಿಹಾರ ಮಾಡಿಕೊಂಡು ಎಲ್ಲ ವಿಚಾರವನ್ನು ಸಂಪೂರ್ಣವಾಗಿ ತಿಳಿಸ್ತೇನೆ. ಆದರೆ ಮೊದಲನೇದಾಗಿ ತಿಳಿಸ್ಬಿಡ್ತೇನೆ, ಈ ಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲ. ಗೋಚಾರ ಇಲ್ಲದ ಕಾರಣ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೇನು? ಬೆಳಗ್ಗೆ ಎದ್ದು ಗ್ರಹಣದ ಮೂರು ಸಲ ಸ್ನಾನ ಮಾಡೋದು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಗಂಜಲ ಹಾಕ್ಕೊಂಡು ದರ್ಬೆ ಹಾಕ್ಕೊಂಡು ಹೊರಗಡೆ ಎಲ್ಲೂ ಹೋಗಬಾರ್ದು, ಏನೂ ತಿನ್ನಬಾರ್ದು, ಇವೆಲ್ಲ ಏನೂ ಇಲ್ಲ. ಆದರೆ ಪ್ರಭಾವ ಇರುತ್ತೆ ಹಾಗೂ ಕನ್ಯಾ ರಾಶಿಯಲ್ಲಿ ಪ್ರಭಾವ ಇರಲಿ ಅಂತ ಬಯಸ್ತೀರ ನೀವು. ಯಾಕೆಂದರೆ ಶುಭ ಫಲ ಇರೋದರಿಂದಾಗಿ, ಗೊತ್ತಾಯ್ತಲ್ವಾ? ಸೊ ಆದ್ದರಿಂದ ನಾನು ನಿಮಗೆ ಹೇಳ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ಭಾಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಓಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ನೋಡಿ, ಬಹಳ ಮುಖ್ಯವಾಗಿ ಮಹಾಚಂದ್ರ ಗ್ರಹಣ ಲಾಭಾಧಿಪತಿ ಷಷ್ಠದಲ್ಲಿ ಗ್ರಸ್ತನಾಗಿ ಶುಭ ಫಲವನ್ನು ಕೊಡ್ತಾ ಇದ್ದಾನೆ ಅಂತಂದಾಗ ಬಹಳ ಮುಖ್ಯವಾಗಿ ನೀವು ಕನ್ಯಾ ರಾಶಿಯವರಿಗೆ ಪ್ರಾಫಿಟ್, ಲಾಭವಾಗಲಿದೆ. ಯಾವ ವಿಚಾರದಲ್ಲಿ? ಎಲ್ಲ ವಿಚಾರಗಳಲ್ಲೂ ಲಾಭವಾಗಲಿದೆ. ನಿಮಗೆ ಯಾವ ವಿಚಾರದಲ್ಲಿ ಲಾಭದ ಬಯಸ್ತಿರಲ್ಲ, ನೀವು ಪರಿಹಾರವನ್ನು ಸರಿಯಾಗಿ ಮಾಡಿಕೊಂಡ್ರೆ ಅದೇ ವಿಚಾರದಲ್ಲಿ ನಿಮಗೆ ಲಾಭವಾಗಲಿದೆ. ವ್ಯಾಪಾರದಲ್ಲಿ ಲಾಭ ಬೇಕಾ? ಆಗತ್ತೆ. ವಿವಾಹದಲ್ಲಿ ಲಾಭ ಬೇಕಾ? ಆಗತ್ತೆ. ಸಂಸಾರದಲ್ಲಿ ಲಾಭ ಬೇಕಾ? ಆಗತ್ತೆ. ಆರೋಗ್ಯದಲ್ಲಿ ಲಾಭ ಬೇಕಾ? ಆಗತ್ತೆ. ನೀವು ಯಾವ ವಿಚಾರದಲ್ಲಿ ಲಾಭವನ್ನು ಬಯಸ್ತಿರೋ ಅದೇ ವಿಚಾರದಲ್ಲಿ ಲಾಭವನ್ನು ಈ ಒಂದು ಮಹಾಚಂದ್ರಗ್ರಹಣ ನಿಮಗೆ ಅಂದರೆ ಕನ್ಯಾ ರಾಶಿಯವರಿಗೆ ನೀಡಲಿದೆ. ನೀವು ಪರಿಹಾರ ಮಾಡಿಕೊಂಡು ಅದನ್ನು ಪಡೆದುಕೊಳ್ಬೇಕಷ್ಟೇ, ಸಿಂಪಲ್, ಅದನ್ನು ಪಡೆದುಕೊಳ್ಬೇಕಾಗ್ತದೆ. ಜೊತೆಗೆ ಬಹಳ ಮುಖ್ಯವಾಗಿ ಸಾಲಗಳ ವಿಚಾರ ಷಷ್ಠದಲ್ಲಿ ಬಂದು ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ. ಅಂದರೆ ನೀವು ಕನ್ಯಾ ರಾಶಿಯವರು ಸಡನ್ನಾಗಿ ಯಾವುದೋ ಲೋನ್ ಬೇಕು, ನಿಮಗೆ ಯಾವುದೋ ಒಂದು ಎಜುಕೇಷನ್ ಲೋನ್ ಬೇಕು, ಬಿಸ್ನೆಸ್ ಲೋನ್ ಬೇಕು, ವೆಹಿಕಲ್ ಲೋನ್ ಬೇಕು, ಪರ್ಸನಲ್ ಲೋನ್ ಬೇಕು, ಯಾವುದೇ ಒಂದು ಲೋನ್ ಬೇಕು ನಿಮಗೆ ಅಂತ ಆದರೆ ತುಂಬ ಈಸಿಯಾಗಿ ಸುಲಭವಾಗಿ ಇದೊಂದು ಚಂದ್ರಗ್ರಹಣದ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಿಮಗೆ ಅಂದರೆ ಕನ್ಯಾ ರಾಶಿಯವರಿಗೆ ಹೂವು ಎತ್ತದಂಗೆ ಲೋನ್ ಸಿಕ್ಬಿಡುತ್ತೆ. ಅಥವಾ ಯಾರ್ದೋ ಸಾಲ ತೀರಿಸಬೇಕು, 4 ಜನರ ಮುಂದೆ ಅವಮಾನ ಮಾಡ್ತಾ ಇದ್ದಾರೆ ಅವರು, ನಿಮಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ಪಟ್ ಅಂತ ಇವ್ರದ್ದೊಬ್ಬರು ಸಾಲ ತೀರಿಸ್ಬಿಡ್ಬೇಕು ಅನಿಸ್ತಾ ಇದೆಯಾ? ಖಂಡಿತವಾಗಿ ಗ್ರಹಣದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ. ನಿಮಗೆ 110% ಈ ಒಂದು ಸಾಲಗಳನ್ನ ತೀರಿಸಲಿಕ್ಕೆ ಅನುಕೂಲ ಆಗುತ್ತೆ. ಅಷ್ಟೇ ಅಲ್ಲ, ಯಾರಿಂದ ಯಾರಿಗೋ ಸಾಲ ಕೊಡಿಸ್ಬಿಟ್ಟಿದ್ದೀರಾ, ಮಧ್ಯದಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದೀರಾ, ಖಂಡಿತ ಆ ಸಮಸ್ಯೆನೂ ಪರಿಹಾರ ಆಗುತ್ತೆ. ನೀವು ಚಂದ್ರಗ್ರಹಣದ ಪರಿಹಾರವನ್ನು ಮಾಡ್ಕೊಳ್ಬೇಕಷ್ಟೇ. ಅಷ್ಟೇ ಅಲ್ಲ, ಇನ್ನು ಮುಂದೆ ಬಂದು ರೋಗ ರುಜಿನಾದಿ ವಿಚಾರಗಳು, ನಿಮಗೆ ಯಾವುದೇ ರೋಗ ಬಾಧೆಗಳಿರಲಿ, ಆರೋಗ್ಯ ಬಾಧೆಗಳಿರಲಿ, ಈ ಚಂದ್ರಗ್ರಹಣ ನೀವು ಚಂದ್ರಗ್ರಹಣದ ಪರಿಹಾರ ಶಾಂತಿ ಆದಿಗಳನ್ನ ಮಾಡಿಕೊಂಡ್ರೆ ಖಂಡಿತವಾಗಿ ಆರೋಗ್ಯ ಬಾಧೆಗಳು ಪರಿಹಾರವಾಗಲಿದೆ. ಯಾವುದೇ ರೀತಿಯಾದಂಥ ಆರೋಗ್ಯ ಬಾಧೆ ಇರಲಿ, ಮನೋವೇದನೆ ಇರಲಿ, ಚಿಂತೆ ಇರಲಿ, ತಾಪತ್ರಯಗಳಿರಲಿ, ಎಲ್ಲ ಕಡಿಮೆ ಆಗುತ್ತೆ. ಅಯ್ಯೋ ಬರೇ ಚಿಂತೆ ಸರ್, ಆರೋಗ್ಯದ್ದೇ, ಟೆನ್ಷನ್ ಮಾಡ್ಕೊಳ್ಳೋಕೋಬೇಡಿ. ಚಂದ್ರಗ್ರಹಣ ಶುಭ ಫಲವಿದೆ, ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ಮಾಟ ಮಂತ್ರ ಮಾಡಿಸೋರು ಜಾಸ್ತಿ ಇದ್ದಾರೆ, ಸಿಕ್ಕಾಪಟ್ಟೆ ದೃಷ್ಟಿ ಹಾಕ್ತಾರೆ, ಮನೆ ಮುಂದೆ ಏನೇನೋ ಮಾಡಾಕ್ತಾರೆ, ಉದ್ಯೋಗದಲ್ಲಿ ನೆಮ್ಮದಿಯಿಂದ ನನ್ನ ಕೆಲಸ ನಾನು ಮಾಡ್ಕೊಳಕ್ಕೆ ಕೊಡಲ್ಲ, ಎಲ್ಲ ಕಡೆ ಬಂದು ಕಡ್ಡಿಗೀರಿ ನಂಗೆ ಜಗಳ ಮಾಡಿ ಏನೋ ಒಂದು ಸಮಸ್ಯೆ ಮಾಡಾಕ್ತಾ ಇದ್ದಾರೆ. ನೀವು ಚಂದ್ರಗ್ರಹಣದ ದಿವಸ ಸರಿಯಾಗಿ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮ್ಮೆಲ್ಲ ಶತ್ರು ಬಾಧೆಗಳು ಪರಿಹಾರ ಆಗುತ್ತೆ. ಕೋರ್ಟು ಕಚೇರಿ ಸಮಸ್ಯೆಗಳಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದರೆ ಪರಿಹಾರ ಆಗುತ್ತೆ, 110% ಆಗುತ್ತೆ. ನೀವು ಆರಾಮಾಗಿ ಹೂವು ಆಯ್ತದಂಗೆ ಆಗುವಂತಹ ಕೆಲಸ. ಯಾಕಂದ್ರೆ ಚಂದ್ರಗ್ರಹಣ ಶುಭ ಫಲ ಇದೆ ನಿಮಗೆ. ಕನ್ಯಾ ರಾಶಿಯವರಿಗೆ ಬಳಸ್ಕೊಳ್ಬೇಕು. ಹಲವಾರು ವಿಚಾರಗಳಲ್ಲಿ ಒಳ್ಳೆಯದಾಗ್ತಾ ಇದೆ ಅಂತ ಹೇಳ್ತಾ ಇದ್ದೇನೆ ನಾನು ನಿಮಗೆ. ಹಾಗಾದರೆ ನೀವು ಇನ್ನೂ ಕೇಳ್ಕೊಳ್ಬಹುದು, ಹೇಗೆ ಮಾಡಬೇಕು ಪರಿಹಾರಾದಿಗಳು? ಅವತ್ತಿನ ದಿವಸ ಅಂದರೆ 28ನೇ ತಾರೀಕು ಬೆಳಗ್ಗೆ ಎದ್ದು ಸ್ನಾನ ಮಾಡಿದ್ಮೇಲೆ ಮನೆ ಹತ್ತಿರ ಇರುವ ಯಾವುದಾದ್ರು ಈಶ್ವರ ದೇವಸ್ಥಾನಕ್ಕೆ ಹೋಗಿ ಹಾಲಿನಲ್ಲಿ ಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡಿಸಿ, ಅಲ್ಲಿ ಅರ್ಚಕರಿಗೆ ಬೆಳಿಗ್ಗೆ ಪಂಚಯ ಶಲ್ಯ ಒಂದು 5-10 kg ಅಕ್ಕಿ, ಚೆನ್ನಾಗಿ ಒಳ್ಳೆ ಕ್ವಾಂಟಿಟಿಯಲ್ಲಿ ಒಳ್ಳೆ ಅಕ್ಕಿಯನ್ನು ಅವರಿಗೆ ಸಮರ್ಪಣೆ ಮಾಡಿ, ಚಂದ್ರಬಿಂಬವನ್ನು ಅವರಿಗೆ ದಾನ ಮಾಡಿ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳಿ ಸಾಧ್ಯವಾದರೆ. ಇಲ್ಲ ಅದೆಲ್ಲ ಮಾಡೋಕ್ಕಾಗಲ್ಲ ಗುರುಗಳೇ, ನಂಗೆ ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬೇಕು ಅಂದರೆ ಯಜ್ಞಯಾಗಾದಿ ಹೋಮ ಹವನಾದಿ ಪರಿಹಾರಗಳು, ವಿಶೇಷ ಪ್ರಸಾದ, ಅದು ನಿಮಗೋಸ್ಕರ ಕನ್ಯಾ ರಾಶಿಯವರಿಗೋಸ್ಕರ ನಾನು ಮಾಡಿ ಅದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇನೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು.
ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಶುಕ್ರವಾರ ರಕ್ಷಾಬಂಧನದ ದಿವಸವೇ, ಅದು ಸಹ ಚಂದ್ರಗ್ರಹಣದ ಸಮಯದಲ್ಲಿಯೇ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿರತಕ್ಕಂಥ ದೇವತಾರಾಧನೆ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ನೋಡಿ, ಬೆಳಗ್ಗೆ 6:45ಗೆ ಚಂದ್ರಗ್ರಹಣ ಶುರುವಾಗುತ್ತೆ ಅಂದರೆ ಆವಾಗ ನನ್ನ ಸಂಕಲ್ಪ ಸೇವೆಯೂ ಸ್ಟಾರ್ಟ್ ಆಗಿರುತ್ತೆ. ನಿಮ್ಮ ಹೆಸರು ಲೈವಲ್ಲಿ ನಾನೇ ಕೂತ್ಕೊಂಡು ಗ್ರಹಣದ ಸಮಯದಲ್ಲಿಯೇ ನಿಮ್ಮ ಹೆಸರನ್ನ ಸಂಕಲ್ಪ ಮಾಡಲಿದ್ದೇನೆ. ಅಷ್ಟೇ ಅಲ್ಲ, ಗ್ರಹಣದ ಸಮಯದಲ್ಲಿ ಹೋಮಾದಿಗಳನ್ನೆಲ್ಲ ಆರಂಭ ಮಾಡಿಬಿಡ್ತೇವೆ ನಾವು. 10:30ಯಿಂದ ಹೋಮಗಳೆಲ್ಲ ಶುರುವಾಗುತ್ತೆ, 12:45ವರೆಗೂ ಚಂದ್ರಗ್ರಹಣ ಇರ್ತದೆ. ಸೊ ಚಂದ್ರಗ್ರಹಣದ ದಿವಸವೇ ಅಂದರೆ 28ನೇ ತಾರೀಕು ಶುಕ್ರವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಚಂದ್ರ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಚಂದ್ರಗ್ರಹಣಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಹೋಮವಾಗಿರುತ್ತೆ. ಬಹಳಷ್ಟು ಜನ ಏನು ವರಮಹಾಲಕ್ಷ್ಮಿ ವ್ರತವನ್ನ ಈ 28ನೇ ತಾರೀಕಿಗೆ ಹಾಕೊಂಡಿದ್ದಾರೆ ಶುಕ್ರವಾರ. ಕೆಲವರು ಹೋದ ಶುಕ್ರವಾರ ಮುಗಿಸಿದ್ದಾರೆ, ಬಹಳಷ್ಟು ಜನ ಮುಗಿಸಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬ ಅವತ್ತೇ ಅಂತ ಮುಗಿಸ್ಬಿಟ್ಟಿದ್ದಾರೆ. ಇನ್ನೂ ಕೆಲವಿಷ್ಟು ಜನ 28ನೇ ತಾರೀಕಿಗೆ ಅಂತ ಇಟ್ಕೊಂಡಿದ್ದಾರೆ. ಸೊ ಹುಣ್ಣಿಮೆ ದಿವಸ ಆದ್ರಿಂದ ವರಮಹಾಲಕ್ಷ್ಮಿಗೆ ಬಹಳ ಶ್ರೇಷ್ಠ. ಆದ್ರಿಂದ ನಾವು ವರಮಹಾಲಕ್ಷ್ಮಿ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಹಲವಾರು ವಿಶೇಷವಾದ ಹೋಮಗಳಿದೆ. ನಿಮಗೆ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಪರಿಹಾರ ಸ್ವರೂಪ ಹೇಳ್ತಕ್ಕಂಥದ್ದು, ಗ್ರಹಣ ಇರೋದ್ರಿಂದ ಸಹಸ್ರ ಚಂದ್ರ ಶಾಂತಿ ಹೋಮ ಎಂಥ ಪವರ್ಫುಲ್ ಆಗಿರತಕ್ಕಂಥ ಹೋಮವನ್ನು ಮಾಡಿ ಈ ವಿಶೇಷವಾದ ಪ್ರಸಾದ ಬ್ರೇಸ್ಲೆಟ್ ನಿಮಗೆ ಕಾಣ್ತಾ ಇದೆಯಲ್ಲ, ಈ ವಿಶೇಷವಾದ ಬ್ರೇಸ್ಲೆಟ್ ಸಪ್ತಚಕ್ರ ಬ್ರೇಸ್ಲೆಟ್. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳಿರ್ತದೆ, ನೀವು ಕಾಣಿಸ್ಕೊಳ್ಳಬಹುದಾಗಿರ್ತದೆ. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳು, 8ನೇಯ ನೀಲಮೇಘವರ್ಣಿಕಾ ರತ್ನಗಳು ಸಹ ಇದೆ. ಇದರಲ್ಲಿ ನಿಮಗೆ ಧನಾಕರ್ಷಕ ಮಣಿಯಿಂದ ಹಿಡಿದು ಪ್ರತಿಯೊಂದು ವಿಶೇಷವಾಗಿರತಕ್ಕಂಥ ಒಂದು ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋಕ್ಕೆ, ನಿಮ್ಮ ರಿಯಲ್ ಎಸ್ಟೇಟ್ ಭೂಮಿ ಸಂಬಂಧಿತ ವ್ಯವಹಾರಗಳನ್ನು ಸರಿ ಮಾಡಿಕೊಡೋಕ್ಕೆ, ನಿಮ್ಮ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ, ನಿಮ್ಮ ವ್ಯವಹಾರಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ, ನಿಮ್ಮ ನಾಲೆಡ್ಜ್ ಜ್ಞಾನ ವೃದ್ಧಿ ಮಾಡಲಿಕ್ಕೆ, ನಿಮ್ಮ ಸಪ್ತಚಕ್ರ ಅಂತಂದಾಗ ಬ್ರಾಸ್ಲೆಟ್ ಅಂದಾಗ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಒಂದು ರಕ್ಷಣೆಯನ್ನು ಕೊಡುತ್ತೆ. ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದೇ ಇರುವಂಗೆ ನಿಮಗೆ ಒಂದು ಅದ್ಭುತವಾದ ರಕ್ಷಣೆಯನ್ನು ಕೊಡುವಂತಹ ಒಂದು ಅದ್ಭುತವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ಪ್ರತಿಯೊಬ್ಬರಿಗೂ ಸಹ ನಿಮಗೆ ಸಂಕಲ್ಪ ಸೇವೆ ಕೊಟ್ಟವರಿಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಚಂದ್ರಗ್ರಹಣದ ಸಮಯದಲ್ಲಿಯೇ, ಚಂದ್ರಗ್ರಹಣ ದಿವಸ ಚಂದ್ರಗ್ರಹಣ ಸಮಯದಲ್ಲಿಯೇ ಹೋಮಗಳೆಲ್ಲ ಆಗ್ತದೆ. ಅದೇ ರೀತಿಯಲ್ಲಿ ಈ ಎಲ್ಲ ಬ್ರೇಸ್ಲೆಟ್ಗಳನ್ನು ಹೋಮದಲ್ಲಿ ಎನರ್ಜೈಸ್ ಬೇರೆ ಮಾಡ್ತೀವಿ ನಾವು. ನಂತರ ಅಂದರೆ 28ನೇ ತಾರೀಕು ಆದಮೇಲೆ 29 ಶನಿವಾರ ಇದೆ. ಶನಿವಾರವೇ ಆದರೆ ಅವತ್ತೇ ಕಳಿಸ್ಕೊಟ್ಟು ಬಿಡ್ತೇವೆ, ಇಲ್ಲ ಸೋಮವಾರ ಆದರೂ ಪರವಾಗಿಲ್ಲ. ನಾವು ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಬ್ರೇಸ್ಲೆಟ್ ಅಂತ ನಾನು ಕಳಿಸ್ಕೊಡ್ತೇನೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೆಯವರಲ್ಲಿ ಯಾರಿಗಾರು ಗ್ರಹಣ ದೋಷ ಇದೆಯಾ ಅವರಿಗೋಸ್ಕರ ಸಪ್ರೇಟ್ ಆಗಿ ಅವ್ರ ಹೆಸರಲ್ಲೂ ಕೊಟ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೀನಿ. ಯಾರು ಎಷ್ಟು ಜನ ಇದ್ರೋ ಅಷ್ಟು ಜನ ಸಂಕಲ್ಪ ಸೇವೆ ಕೊಡ್ತೀರೋ ಅಷ್ಟು ಬ್ರೇಸ್ಲೆಟ್ಗಳು ಕೊಡ್ತೀನಿ. ಪ್ರತಿಯೊಬ್ಬರು 48 ದಿನಗಳ ಕಾಲ ಒಂದು ಮಂಡಲ, ಅಖಂಡ ಮಂಡಲ ಈ ಒಂದು ಬ್ರೇಸ್ಲೆಟ್ ಅನ್ನ ಧಾರಣೆ ಮಾಡ್ಕೊಳ್ಳಿ. ಯಾಕಂದ್ರೆ ಮಹಾಚಂದ್ರಗ್ರಹಣದ ಒಂದು ಸುಸಂದರ್ಭದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ ಹಾಗೂ ವಿಶೇಷವಾದ ಹೋಮಗಳಿಂದ ಎನರ್ಜೈಸ್ ಮಾಡಿರುವಂಥದ್ದು. ಸರ್ಪದೋಷಗಳು ಪರಿಹಾರ ಆಗುತ್ತೆ. ಉದ್ಯೋಗ, ಆರೋಗ್ಯ, ವ್ಯಾಪಾರ ವ್ಯವಹಾರಾದಿ, ವಿವಾಹ, ದಾಂಪತ್ಯ, ಸಂತಾನಾದಿ ಎಲ್ಲ ವಿಚಾರಗಳು. ಯಾಕಂದ್ರೆ ಸಂತಾನ ಗೋಪಾಲಕೃಷ್ಣ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ ಹಾಗೂ ವಿಳಾಸ, ಏನೂ ಗೊತ್ತಿಲ್ವ ಹೆಸರು ವಿಳಾಸ ಕಳಿಸ್ಕೊಟ್ರು ಸಾಕು ನಮಗೆ, ಆಯ್ತಾ? ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಆದ್ರೆ ಕಾಲ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮಾಡಿ ಅಂತಾನೆ ಹೇಳ್ತಾರೆ. ಅದರಿಂದ ದಯವಿಟ್ಟು ವಾಟ್ಸಪ್ಪೇ ಮಾಡಿ ಪ್ರತಿಯೊಬ್ಬರು ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ಈ ನಂಬರ್ಗಳಿಗೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ, ನಿಮ್ಮ ಕೈಲೇ ಸಾಧ್ಯ ಇರತಕ್ಕಂಥದ್ದು. ಸೊ ದಯವಿಟ್ಟು ಈ ಗ್ರಹಣದ ವಿಚಾರ ಎಲ್ಲರಿಗೂ ಗೊತ್ತಾಗಲಿ, ಸಮಸ್ಯೆ ಯಾರಿಗೂ ಆಗದೇ ಇರಲಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳಿ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.